स्वागत है आपका बी न्यूज नेशन में। मैं हूं आबिद हुसैन शेख। चित्रदुर्ग में भयानक रोड हादसा, 10 से ज्यादा लोगों की मौत, 25 यात्री सुरक्षित। चित्रदुर्ग जिले के हिरियूर में हुए दर्दनाक बस हादसे में अब तक 10 से ज्यादा लोगों की मौत हो चुकी है। बस में कुल 32 यात्री सवार थे, जिनमें से 25 लोग सुरक्षित बताए जा रहे हैं। यह जानकारी चित्रदुर्ग के एसपी रंजीत कुमार बंदारू ने दी है। हादसे में 7 यात्री लापता बताए गए थे, जिनमें से 4 लोगों की लाशें रिकवर की गई हैं। बाकी 3 लोगों की तलाशी अभी भी पुलिस और राहत दल कर रही है। इस हादसे में एक लॉरी चालक कुलदीप की मौके पर ही जलकर मौत हो गई है। एक यात्री मिलन जो चिकमंगलुरु का रहने वाला है, जिसका हॉस्पिटल में इलाज चल रहा है, जिसकी हालत स्थिर बताई जा रही है। शुरुआती जानकारी के अनुसार बस में अचानक आग लग गई। यात्री खिड़कियां तोड़कर बाहर निकलने की कोशिश करते रहे। पुलिस ने कहा कि मरने वालों की पहचान डीएनए जांच के बाद ही हो पाएगी। राहत और बचाव के काम अभी जारी हैं। सड़क पर ಎಷ್ಟು ಜನ ಅಂತೆ? ನಿಮಗೆ ಗೊತ್ತಿರುವಂತೆ ಬೆಳಗಿನ ಜಾವ 2 ಗಂಟೆಗೆ ಒಂದು ಅಪಘಾತ ಆಗಿದೆ. ಹಿರಿಯೂರಿನ ಜವನಕೊಂಡ ವಿಲೇಜ್ ಹಳ್ಳಿಯ ಸಮೀಪ. ಹಿರಿಯೂರು ಕಡೆಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಂಥ ಒಂದು ಕಂಟೈನರ್ ಲಾರಿ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥ ಸೀಬರ್ಡ್ ಬಸ್ಸಿಗೆ ಮಧ್ಯರಾತ್ರಿ ಸುಮಾರು 2 ಗಂಟೆ ವೇಳೆಗೆ ವೇಗವಾಗಿ ಹೋಗಿ ಮೀಡಿಯನ್ ದಾಟಿ ಡಿಕ್ಕಿ ಹೊಡೆದಿದೆ. ಬಹುಶಃ ಅದು ಬಸ್ನ ಡೀಸೆಲ್ ಟ್ಯಾಂಕರ್ಗೆ ಹೊಡೆದಿರಬೇಕು ಅಂತ ಗೋಚರ ಆಗ್ತಾಯಿದೆ. ಹೀಗಾಗಿ ಅದು ಬೆಂಕಿ ಉಂಟಾಗಿ ಇಡೀ ಬಸ್ಸು ಸುಟ್ಟೋಗಿದೆ. ಇದುವರೆಗೆ ನಮಗೆ ತನಿಖೆಯಿಂದ ಏನು ತಿಳಿದು ಬಂದಿದೆ ಅಂತ ಹೇಳಿದ್ರೆ 4 ಶವಗಳು ನಮಗೆ ಒಳಗಡೆ ದೊರೆತಿದ್ದಾವೆ. 25 ಜನ ಸೇಫ್ ಆಗಿದ್ದಾರೆ, ಅಂದರೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಹೊರಗಡೆ ಇದ್ದಾರೆ ಬಸ್ ಪ್ಯಾಸೆಂಜರ್ಸ್. ಕಂಟೈನರ್ ಡ್ರೈವರ್ ಕೂಡ ಬೆಂಕಿಯ ಇದರಲ್ಲಿ ಬೆಂಕಿಗೆ ಸಿಲುಕಿ ಸತ್ತಿದ್ದಾರೆ. ಒಟ್ಟು 5 ಜನ ಪ್ರಾಥಮಿಕವಾಗಿ ನಮಗೆ ತನಿಖೆಯಲ್ಲಿ ಸತ್ತಿರುವ ರೀತಿ ಕಂಡು ಬರ್ತಾ ಇದೆ. 3 ಜನ ನಮಗೆ ಪತ್ತೆ ಆಗಿಲ್ಲ.
ಬಹುಶಃ ಅವರು ಅಪಘಾತದ ನಂತರ ಬಸ್ನ ಇಳಿದು ಹೋಗಿರ್ಬೋದು. ಅದು ಮುಂದಿನ ತನಿಖೆಯಲ್ಲಿ ಗೊತ್ತಾಗ್ತದೆ. ಇದುವರೆಗೆ ಈ ಬಸ್ ಅಪಘಾತದಲ್ಲಿ ಬೆಂಕಿಯ ಜ್ವಾಲೆಯಿಂದ 5 ಜನ ಸತ್ತಿರೋ ಬಗ್ಗೆ ಖಚಿತವಾಗಿ ಹೇಳ್ಬೋದು. ಉಳಿದಂತೆ 25 ಜನ ಏನು ಬಸ್ ಪ್ಯಾಸೆಂಜರ್ಸ್ ಇದ್ದರು ಅವರೆಲ್ಲರೂ ಕೂಡ ಸಣ್ಣ ಪುಟ್ಟ ಗಾಯಗಳೊಡನೆ ಅಪಾಯದಿಂದ ಪಾರಾಗಿ ಹೋಗಿದ್ದಾರೆ. ಅವರು ಶಿರಾದಲ್ಲಿ, ಹಿರಿಯೂರಿನಲ್ಲಿ, ತುಮಕೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಎಲ್ಲರೂ ಅಪಾಯದಿಂದ ಪಾರಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಸರ್, ಒಟ್ಟು ಪ್ರಯಾಣಿಕರಲ್ಲಿ ಬಸ್ನಲ್ಲಿ ಇದ್ದಂಥವರಲ್ಲಿ ಈಗ ಸಂಪರ್ಕಕ್ಕೆ ಸಿಗದೇ ಇರೋರು 3 ಜನ ಸಂಪರ್ಕಕ್ಕೆ ಸಿಕ್ಕಿಲ್ಲ. 4 ಜನದ್ದು ಡೆಡ್ ಬಾಡಿ ಸಿಕ್ಕಿದೆ. ಅದು ಐಡೆಂಟಿಫೈ ಆಗಬೇಕು ಯಾರ್ದು ಅಂತೇಳಿ. ಲಾರಿ ಚಾಲಕ ಸೇರಿ ಒಟ್ಟು 5 ಜನ, ಒಂದು ಮಗುವೇನಾಗಿದೆ ಅದು ಖಚಿತವಾಗಿ ಗೊತ್ತಿಲ್ಲ. ಡಾಕ್ಟರ್ಸ್ ಹೇಳಬೇಕು ಅದು ಮಗುನ ಅಥವಾ ಏನೋ ಒಂದು ಡಾಕ್ಟರ್ಸ್ ಹೇಳಬೇಕು. ಇದು PM ಮಾಡಿಸೋದು ಯಾವಾಗ ಮತ್ತೆ ಎಲ್ಲಿ? ಆಲ್ರೆಡಿ PMಗೆ ಹೋಗಿದೆ, ಡೆಡ್ ಬಾಡೀಸ್ PMಗೆ ಹೋಗಿದೆ. ವಿ ಹ್ಯಾವ್ ಟು ಕಲೆಕ್ಟ್ ಸ್ಯಾಂಪಲ್ಸ್ ಫಾರ್ DNA ಟೆಸ್ಟ್. ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ ಸರ್ ಈಗ? ಇದಾದಮೇಲೆ ಇಡೀ ಆ ಪ್ರೊಸೀಜರ್ನ ವೈದ್ಯಕೀಯ ತಂಡದವ್ರು ಮಾಡ್ತಾರೆ. ಪರೀಕ್ಷೆ ಬಳಿಕ ಅದನ್ನು ನಂತರ ಅವರ ಆಲ್ರೆಡಿ ನಮಗೆ ತಜ್ಞರು ಬರ್ತಾ ಇದ್ದಾರೆ. ಬಂದ ತಕ್ಷಣ ಅವರು ಸ್ಯಾಂಪಲ್ನ ನೋಡಿ ಖಚಿತಪಡಿಸ್ತಾರೆ. ಅಲ್ಲಿವರೆಗೆ ನಾವು ಆ ಶವಗಳನ್ನು ಸುರಕ್ಷಿತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಕುಟುಂಬಸ್ಥರು ಯಾರಾದರೂ ಸಂಪರ್ಕ ಮಾಡಿದ್ದಾರೆ? ಇದುವರೆಗೂ ನಮ್ಮನ್ನು ಯಾರೂ ಮಾಡಿಲ್ಲ. ನೀವು ಸಂಪರ್ಕ ಮಾಡಿದ್ರೆ ಕುಟುಂಬಸ್ಥರು ಯಾರು ಸಿಕ್ಕಿದ್ದಾರೆ ಸರ್? ಅವೈಲಬಿಲಿಟಿ ಇದೆ? ಈಗ ನಾವು ನೇರವಾಗಿ ಅವ್ರ ಮೊಬೈಲ್ ನಂಬರ್ಗಳಿಗೆ ಮಾತನಾಡಿದ್ದೀವಿ. ಗಾಯಾಳುಗಳು, ಬಸ್ ಪ್ಯಾಸೆಂಜರ್ಸು ಅವರು ನಮ್ಮ ಜೊತೆ ಮಾತಾಡಿದ್ದಾರೆ. ಅವ್ರ ಕುಟುಂಬದ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರು. और खबरों के लिए देखते रहिए B News नेशन।